ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಘಟಕಾಧಾರಿತ ಮೌಲ್ಯಾಂಕನ 3 ಘಟಕ ಪರೀಕ್ಷೆ 3ಕ್ಕೆ ಸಂಬಂಧಿಸಿದಂತೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಜುಲೈಯ ಒಂದು ಕೊನೆಯ ಭಾಗದಲ್ಲಿ ಈ ಒಂದು ಘಟಕ ಪರೀಕ್ಷೆ 3 ನಡೆಯುತ್ತೆ. ಹಾಗಿದ್ರೆ ಈ ಒಂದು ಘಟಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಸು ಅಂತಂದರೆ ಪದ್ಯಕ್ಕೆ ಸಂಬಂಧಿಸಿದ್ದದ್ದು ಪಗೆಯಂ ಬಾಲಕನೆಂಬರೆ ಅನ್ನುವಂಥ 4ನೆಯ ಪದ್ಯ, ಹಾಗೆ ಗದ್ಯ 2ನೆಯ ಒಂದು ಗದ್ಯವಾದಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇನ್ನು ನೀಳ್ಗತೆ ಕೃಷ್ಣೇಗೌಡನ ಆನೆ ಅಧ್ಯಾಯ 2ಕ್ಕೆ ಸಂಬಂಧಿಸಿದಂತೆ ಇರುತ್ತೆ. ನೋಡಿ, ನಿಮಗಾಗಲೇ ಇದು ಇನ್ಫಾರ್ಮೇಷನ್ ಗೊತ್ತಿದೆ. ಅವಧಿ 1 ಗಂಟೆ ಇರುತ್ತೆ, ಇನ್ನು ಗರಿಷ್ಠ ಅಂಕಗಳು 30 ಇರುತ್ತೆ. ಮೊದಲಿಗೆ ಇರುವಂಥದ್ದು ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಪೂರ್ಣವಾದಂತಹ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ನಿಮಗೆ ಇರುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು 1ನೇ ಘಟಕ ಪರೀಕ್ಷೆ ಮತ್ತು 2ನೇ ಘಟಕ ಪರೀಕ್ಷೆಯಲ್ಲಿ ನಿಮ್ಗಾಗಲೇ ಗೊತ್ತಿದೆ. ಇರುವಂತಹವು 7 ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರ್ತವೆ. ಹಾಗಿದ್ದರೆ ನೋಡ್ತಾ ಹೋಗೋಣ. ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನ ಇಲ್ಲ. ನೋಡಿ, ಪುಲಿಗೆರೆ ಸೋಮನಾಥ ಅವರು ರಚಿಸಿರುವಂತಹ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯಕ್ಕೆ ಒಂದು ಸಂಬಂಧಿಸಿರುವಂತಹ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳು. ಮೊದಲಿಗೆ ಬಂದಿರುವಂಥದ್ದು, ಇಂತಹ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನ ಇಲ್ಲ ಅಂದರೆ ಪೈರು ಒಣಗಿದ ಮೇಲೆ ಮಳೆ ಬಂದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಬರಲ್ಲ. ಹಾಗೆ ತೆರ ಬಲ್ಲರ್ಪೊಣೆಯಪ್ಪುದೈ, ಈ ಸಾಲಿನ ಅರ್ಥ ಯಾವುದು ಅಂದರೆ ಸಾಮರ್ಥ್ಯ ಇರುವವರು ಮಾತ್ರ ಜವಾಬ್ದಾರಿಯನ್ನು ಹೊಂದಬೇಕು ಅನ್ನುವಂಥದ್ದು. ಸಾಧನಗಳು ಯಾವುದನ್ನು ತೊರೆದಿರಬೇಕು ಅಂತಂದರೆ ಅದು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳು ಸಿಂಹಾಸನವನ್ನು ತೊರಿಬೇಕು ಅಥವಾ ರಾಜ್ಯ, ಕೋಪ, ಶಾಪ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಈ ಆಗಿರುತ್ತೆ. ಅಂದರೆ ರಾಜನಾಗಲು ಅವನು ಕೋಪವನ್ನು ತೊರೆದವನಾಗಿರಬೇಕು. ಇನ್ನು ಕಾರ್ವರ್ಮನ್ ಶಿದರ ಮೇಲೆ ಕುಳಿತು ವಾಲ್ಪರೈ ಕಾಡಿಗೆ ಬರ್ತಾನೆ. ಅಲ್ಲಿಗೆ ಬರ್ತಾನೆ ಅವನು ಅಂದರೆ ಕುದುರೆಯ ಮೇಲೆ ಕುಳಿತುಬಿಟ್ಟು ವಾಲ್ಪರೈಗೆ ಬರ್ತಾನೆ. ಇನ್ನು 5ನೇದು, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಗದ್ಯದಲ್ಲಿ ಲೇಖಕರ ಪ್ರಕಾರ ಮುಂದಿನ ಜನಾಂಗಕ್ಕೆ ಇವುಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ಅಂತ ಇದೆ. ನೋಡಿ, ಕೊಟ್ಟಿರುವಂತಹ ಆಪ್ಷನ್ಗಳು ಪರಿಶುದ್ಧವಾದ ನೀರು, ನೀಲಿ ಆಕಾಶ, ಮಲಿನಗೊಂಡಂತಹ ಗಾಳಿ, ಸ್ವಚ್ಛ ಸಮುದ್ರ ಅಂತ. ಈ 4ಗಳಲ್ಲಿ 4 ಕೂಡ ಸರಿಯಾಗಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದಿದ್ದು ಈ ಆಗಿರುತ್ತೆ. ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಇದು ಆನೆಯ ಮಾವುತನ ಹೆಸರು. ಆನೆಯ ಮಾವುತನ ಹೆಸರು ಏನು ಅಂದರೆ ಅದು ವೇಲಾಯುಧ. ಈ ಆಪ್ಷನ್ನು ಸರಿಯಾದಂತಹ ಉತ್ತರ. ಇನ್ನು ಗೂಳೂರು ಮಠದವರು ಇಲ್ಲಿಯವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದಿದ್ರು ಅಂದರೆ ಕೇರಳದವರೆಗೂ ಹೋಗ್ಬಿಟ್ಟು ಗೂಳೂರು ಮಠದವರು ಮಾವುತ ವೇಲಾಯುಧನನ್ನು ಕರ್ಕೊಂಡು ಬಂದಿರ್ತಾರೆ. ಎಲ್ಲಿಂದ? ಕೇರಳದವರೆಗೂ ಹೋಗಿ ಕೇರಳದಿಂದ ಕರ್ಕೊಂಡು ಬಂದಿರ್ತಾರೆ. ಇನ್ನು ಮುಂದಿನ ಒಂದು ಮೇನ್ ಬಂದಿತ್ತು, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ 8ನೇಯದು, ಮಾರ್ಷ್ನ ಜೊತೆಗಾರನ ಹೆಸರೇನು ಅಂತ ಇದೆ, ಅದು ಪೂರ್ಣಚ್ಚಿ. ಇನ್ನು ವಾಲ್ಪರೈನ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬರ್ತವೆ ಅಂದರೆ ಅದು ಚಹಾ ಗಿಡದ ರೂಪದಲ್ಲಿ ಬರ್ತವೆ. ಇನ್ನು ಕೆಂಪು ಪಟ್ಟಿಗೆ ಸೇರಿದಂತಹ ಪ್ರಾಣಿ ಯಾವುದು ಅಂದರೆ ಸಿಂಹಪಾಲದ ಕೋತಿಗಳು. ಇನ್ನು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ನೋಡಿ, ಇದು ಪದ್ಯಕ್ಕೆ ಸಂಬಂಧಿಸಿದಂತಹ ಇದೆ. ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತ ಇದೆ. ಪೈರು ಒಣಗುವ ಸಮಯದಲ್ಲಿ ಮಳೆ ಬಂದರೆ ಪ್ರಯೋಜನಕಾರಿ. ಇದೇ ರೀತಿ ನಿಜವಾದಂತಹ ಬಂಧುವಾದವನು ಕಷ್ಟ ಕಾಲದಲ್ಲಿ ನೆರವಿಗೆ ಬರಬೇಕು. ಯಾವ ಸಹಾಯವೇ ಆಗಲಿ ಅಗತ್ಯವಿದ್ದಾಗ ಒದಗಿದರೆ ಅದಕ್ಕೆ ಬೆಲೆ ಇರ್ತದೆ. ಸಕಾಲಕ್ಕೆ ಒದಗಿದ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯಕ್ಕೂ ಪರ್ವತದಷ್ಟು ಬೆಲೆ ಇರುತ್ತದೆ ಎಂಬುವಂಥದ್ದು ಕವಿ ಪುಲಿಗೆರೆ ಸೋಮನಾಥ ಅವರ ಒಂದು ಅಭಿಪ್ರಾಯ ಆಗಿದೆ. ಇನ್ನು 12ನೆಯ ಪ್ರಶ್ನೆ ಬಂದುಬಿಟ್ಟು ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥರ ಅಭಿಪ್ರಾಯವೇನು ಅಂತಂದರೆ, ಶುಚಿ ಎಂಬುವಂಥದ್ದು ವ್ಯಕ್ತಿಯ ಅಂತರಂಗಕ್ಕೆ ಸಂಬಂಧಿಸಿದ್ದು. ಹೊಟ್ಟೆಯಲ್ಲಿ ಕೆಸರನ್ನು ತುಂಬ್ಕೊಂಡ್ಬಿಟ್ಟು ದೇಹವನ್ನು ತೊಳೆದ್ರೆ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೆಲ್ಲದ ಪಾನಕದಲ್ಲಿ ಬೇವಿನ
ಬೀಜವನ್ನು ಅದ್ದಿದ ಮಾತ್ರಕ್ಕೆ ಅದು ತನ್ನ ಕಹಿಯನ್ನು ಕಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಲೋಕದಲ್ಲಿ ನಿರ್ಮಲವಾದಂತಹ ಚಿತ್ತವೇ ಶುಚಿತ್ವ ಅಂತ ಹೇಳ್ಬಿಟ್ಟು ಪುಲಿಗೆರೆ ಸೋಮನಾಥ ಅವರು ಹೇಳ್ತಾರೆ. ಇನ್ನು ಮುಂದಿನದು ಬಂದುಬಿಟ್ಟು ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಕೈಗಾರಿಕೋದ್ಯಮಿಗಳಿಂದ ಕಾಡಿನ ಗರ್ಭಪಾತಕ್ಕೆ ಮೊದಲಾಯಿತು. ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ದಿಮ್ಮಿಕೊಳ್ಳಲು ಬಂದಂತಹ ಕಂಡಕ್ಟರ್ಗಳು ಆಗಮಿಸಿದರು. ಕಾಡಿನಲ್ಲಿ ರಸ್ತೆ ನಿರ್ಮಾಣವಾಗಿ ವಾಹನಗಳು ಆಗಮಿಸಿ ಕಾಡಿನ ನೀರವತೆ ನಾಶವಾಯಿತು. ಇನ್ನು ಮುಂದಿನ ಜನಾಂಗಕ್ಕೆ ಏನನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ಅಂತ ಇದೆ. ಅದು ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದಂತಹ ನೀರು, ಮಲಿನಗೊಳ್ಳದ ಗಾಳಿ, ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಒಂದು ಛಲವಾಗಬೇಕು. ಮುಂದಿನ ಮೇನು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಕೃಷ್ಣೇಗೌಡನ ಆನೆ ಮೂಡಿಗೆರೆ ಪೇಟೆಗೆ ಹೇಗೆ ಒಗ್ಗಿಕೊಂಡಿತ್ತು ಅಂತಂದರೆ, ಕೃಷ್ಣೇಗೌಡರ ಆನೆಯು ಯಾವ ಲಂಗು ಲಗಾಮು ಇಲ್ಲದೆ ದನಕರುಗಳ ಹಾಗೆ ಪೇಟೆಯೊಳಗೆ ತಿರ್ಕೊಂಡಿರ್ತಾ ಇತ್ತು. ಸ್ಕೂಲ್ ಮಕ್ಕಳು ದೂರದಿಂದಲೇ ಗೌರಿ ಅಂತ ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಮ್ ಮಾಡ್ತಾಯಿತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆ, ಜಜ್ಜಿ ಹಾಳಾದಂಥ ಹಣ್ಣುಗಳನ್ನು ಇಟ್ಟಿದ್ದರೆ ಅವನ್ನು ಸೊಂಡಿಲಲ್ಲಿ ತೆಗೆದುಕೊಂಡು ತಿಂದು ಆರಾಮಾಗಿ ಪೇಟೆಯ ಜೀವನಕ್ಕೆ ಅದು ಒಗ್ಗಿಕೊಂಡಿತ್ತು. ಇನ್ನು ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ತಾನೆ ಅಂದರೆ, ಮಠದಲ್ಲಿ ಬರೀ ಒಣ ಹುಲ್ಲು, ಮೊಸರನ್ನು ತಿಂದು ಸೊರಗಿದ್ದಂಥ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಬೆಳೆಸಿರ್ತಾನೆ. ಇನ್ನು ಮುಂದಿನವನ್ನು ಮೇನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವಂಥದ್ದು. ಚೇಳ್ ಚಿಕ್ಕದೆಂದಳ್ಳಿರಂ ತೆಗೆಯಲ್ ಕಚ್ಚದೆ ಅನ್ನುವಂಥದ್ದು. ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಕವಿಯು ಬರೆದಂತಹ ಸೋಮೇಶ್ವರ ಶತಕದ ಪಗೆಯಂ ಬಾಲಕನೆಂಬರೆ ಅನ್ನುವಂಥ ಒಂದು ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಹುಟ್ಟುಗುಣ ಸುಟ್ಟರೂ ಹೋಗೋದೆಂಬ ಕೆಲವು ವಿಷಯಗಳನ್ನು ಕವಿ ಎಚ್ಚರಿಸ್ತಾ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸ್ತಾರೆ. ಚಿಗುರಾದರೂ ಬೇವು ಕಹಿಯಾಗಿರ್ತದೆ, ಹಾವಿಗೆ ಹಾಲೆರೆದರೂ ಅದನ್ನು ನಂಬಲಾಗದು. ಚೇಳು ಚಿಕ್ಕದು ಅಂತ ಹೇಳ್ಬಿಟ್ಟು ಅಕ್ಕರೆಯಿಂದ ಎತ್ತಿಕೊಳ್ಳಲು ಹೋದರೆ ಅದು ಕಚ್ಚದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ವಾರಸ್ಯ ಅಲ್ಪವಂತ ಹೇಳ್ಬಿಟ್ಟು ಯಾವುದನ್ನು ಕೂಡ ಅಲಕ್ಷಿಸಬಾರ್ದು, ಅಪಾಯ ತಪ್ಪಿದ್ದಲ್ಲ ಅನ್ನುವಂಥದ್ದು ಸೋಮನಾಥ ಅವರ ಒಂದು ಎಚ್ಚರಿಕೆಯ ಮಾತಾಗಿದೆ. ಇನ್ನು ಹಾಡುವುದು ಅವುಗಳಿಗೆ ಅನಿವಾರ್ಯ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಲೇಖನದಲ್ಲಿ ಈ ಒಂದು ಲೇಖನವನ್ನು ರಚಿಸಿದಂಥವರು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು. ಈ ವಾಕ್ಯವನ್ನು ಒಂದು ಸಂದರ್ಭವನ್ನು ನೋಡೋದಾದರೆ, ವಾಲ್ಪರೈ ಅಭಿವೃದ್ಧಿ ತಂದ ದುರಂತದ ಫಲವಾಗಿ ವಾಲ್ಪರೈನ ಎಷ್ಟೋ ಜೀವ ವೈವಿಧ್ಯಗಳು ನೆಲೆ ಕಳೆದುಕೊಳ್ತವೆ. ಅವುಗಳಲ್ಲಿ ವಿಜಲಿಂಗ್ ಕ್ರಶ್ಗಳೆಂಬ ಹಾಡೋಕಿಗಳು ಕೂಡ ಸೇರಿವೆ. ಕಾಡು ಕಣ್ಮರೆಯಾದ ಕಾರಣ ಅವೀಗ ಬದುಕುಳಿಯಲು ಕೊಳಚೆ ನೀರಿನ ಚರಂಡಿಗಳಲ್ಲಿ ವಾಸಿಸಬೇಕಾದಂತಹ ಪರಿಸ್ಥಿತಿಯನ್ನು ವಿವರಿಸ್ತಾ ಲೇಖಕರು ನೆಲೆ ಕಳೆದುಕೊಂಡ ನೋವಿನಲ್ಲಿಯೂ ಕೂಡ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಬಿಡದ ಹಾಡು ಹಕ್ಕಿಗಳ ಬಗ್ಗೆ ವಿವರಿಸ್ತಾ ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ವಾಲ್ಪರೈ ಪ್ರದೇಶ ದುರಂತದಲ್ಲಿ ನಲುಗ್ತಾ ಇರುವಂತಹ ಪಕ್ಷಿ ಇತರ ಜೀವರಾಶಿಗಳ ಸ್ಥಿತಿಯನ್ನು ಲೇಖಕರು ವ್ಯಂಗ್ಯವಾಗಿ ವಿಡಂಬಿಸ್ತಾರೆ. ಇನ್ನು ಮುಂದಿನದು ದೀರ್ಘಗದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಅನ್ನುವಂಥದ್ದು. ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ, ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಒಂದು ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯಿಂದ ಈ ಒಂದು ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಉಳಿಸ್ತು ಅಂತ ಹೇಳ್ಬಿಟ್ಟು ಗಲಾಟೆ ಆಗ್ತಾಯಿತ್ತು. ಬಾಳೆಹಣ್ಣು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯನ್ನು ಬೀಳಿಸ್ತು ಅಂದು ರೆಹಮಾನ್ ಸಾಬಿ ದೊಡ್ಡ ಗಂಟ್ಲಲ್ಲಿ ಕೂಗ್ತಾ ಇದ್ದ. ಆದರೆ ಅವನ ಹೆಂಡತಿ ಜುಬೇದ ಆನೆಗೆ ರೆಹಮಾನ್ ಅನ್ನಬಾರ್ದ 2 ಮಾತು ಅಂದುಬಿಟ್ಟ ಅಂತ ಹೇಳ್ತಾಳೆ. ತಾನೇನೂ ಅಂದಿಲ್ಲ ಅಂತ ಹೇಳ್ಬಿಟ್ಟು ರೆಹಮಾನ್ ಜುಬೇದಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಉಗಿದು ಹೊರಟು ಹೋಗ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡಿದರೆ, ಜನರು ಆನೆಗೆ ಒಂದು ವ್ಯಕ್ತಿತ್ವ, ಮಾನ ಮರ್ಯಾದೆ ಇರುತ್ತೆ ಅಂತ ಹೇಳಿಬಿಟ್ಟು ಆನೆಯ ಪರವಾಗಿ ಮಾತನಾಡುವಂತಹದ್ದನ್ನು ಕಾಣಬಹುದು. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ, 21ನೆಯ ಪ್ರಶ್ನೆ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗು ಹಾಕಲು ಮಠದವರು ಹವಣಿಸಿದ್ದೇಕೆ ಅಂತ ಹೇಳಿದರೆ, ಮಠದ ಜಗದ್ಗುರುಗಳು ಜನರನ್ನು ಅಡ್ಡಪಲ್ಲಿಕ್ಕಿಯಲ್ಲಿ
ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗತ್ತುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ಹೀಗಾಗಿ ನಿರುಪಯುಕ್ತ ಅನಿಸಿದಂತಹ ಆನೆಯನ್ನು, ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಹವಣಿಸ್ತಾ ಇದ್ದರು. ಮಾವುತ ವೇಲಾಯುಧ 24 ಗಂಟೆಯೂ ಕುಡಿದೇ ಇರ್ತಾ ಇದ್ದ. ಮಠದ ಸಾತ್ವಿಕ ವಾತಾವರಣಕ್ಕೆ ಆತ ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇದ್ದ. ಅವನಿಗೆ ಚೀಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಏನನ್ನೂ ತಿಂತಿರಲಿಲ್ಲ. ಕೊನೆಗೆ ಆನೆಗಾಗಿ ವೇಲಾಯುಧನನ್ನು ಹುಡುಕೊಂಡು ಕೇರಳದವರೆಗೂ ಹೋಗಿ ಕರೆತಂದು ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳವನ್ನು ಕೊಡಲು ಆರಂಭಿಸ್ತಾರೆ. ಆದ್ದರಿಂದ ಮಠದವರು ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವಣಿಸ್ತಾ ಇದ್ದರು. ಇನ್ನು ಮುಂದಿನ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪಾರೈಗೆ ಒದಗಿದ ಸಮಸ್ಯೆಗಳೇನು ಅಂತ ಇದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪಾರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿದೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ರಫ್ತು ಇಳಿಮುಖಗೊಂಡು ಚಹಾ ಉದ್ಯಮ ನಷ್ಟದಲ್ಲಿದೆ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ಜನರು ನಿರ್ವಹಿಸುತ್ತಿದ್ದಂತಹ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗ್ತಾರೆ. ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಆದರೆ ಅವರ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳೂ ಕೂಡ ಕಾಣ್ತಾ ಇಲ್ಲ. ಇನ್ನು ವಾಲ್ಪಾರೈನಲ್ಲಿ ಈಗ ಯಂತ್ರಗಳ ಕರ್ಕಶ ಸದ್ದು, ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವಜಗಳು ತುಂಬಿವೆ. ಮನುಷ್ಯರ ಸುಳಿವೇ ಇಲ್ಲದ ಕಾಡಾಗಿದ್ದಂತಹ ವಾಲ್ಪಾರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ ಗೀಜಿಬೀಜಿಯಿಂದ ಕೂಡಿರುವಂತಹದ್ದನ್ನು ನೋಡಬಹುದು. ಇನ್ನೂ ಒಂದು ಕೊನೆಯ ಮೇನ್ ಬಂದುಬಿಟ್ಟು ವಿಭಾಗಕ್ಕೆ ಸಂಬಂಧಿಸಿದಂತೆ ಭಾಷಾಭ್ಯಾಸ. ನೋಡಿ, ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ. ದಾರಿದೀಪ, ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಿದ್ದಂತೆ. ರೈಲು ಬಿಡು, ಸುಳ್ಳು ಹೇಳುವುದನ್ನು ರೈಲು ಬಿಡುವುದು ಅಂತ ಹೇಳ್ಬಿಟ್ಟು ಕರೀತಾರೆ. ಗತಿ ಕಾಣಿಸು, ಪುಂಡರಿಗೆ ಪೊಲೀಸರು ಗತಿ ಕಾಣಿಸಿದರು. 2 ಪದಗಳ ನಿಷೇಧಾರ್ಥಕ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ಬರುವರು ಅನ್ನುವಂಥದ್ದಕ್ಕೆ ಬಾರರು ಅಥವಾ ಬರುವುದಿಲ್ಲ ಅಂತ ಬರಿಬೋದು. ತಿನ್ನು ಅನ್ನುವಂಥದ್ದಕ್ಕೆ ತಿನ್ನರು, ತಿನ್ನನು ಅಥವಾ ತಿನ್ನುವುದಿಲ್ಲ ಅಂತ ಬರೆಯುವುದು. ನಿಲ್ಲುವುದು, ನಿಲ್ಲದು ಅಂತ. ಹಾಗೆ 2 ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳಿದರೆ, ಮನೆಗೆ ಗೆ ಅಂತ ಬಂದಿರೋದ್ರಿಂದ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ವಿದ್ಯೆಯ ಅನ್ನುವಲ್ಲಿ ಆ ಒಂದು ಪ್ರತ್ಯಯ ಬಂದಿರುವುದರಿಂದ ಕೊನೆಗೆ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹಾಗೆ ವಲ್ಲಭನ ಅನ್ನುವಂಥದ್ದು ಕೂಡ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇಷ್ಟು ನಿಮ್ಮ ಒಂದು LBA 3 ಘಟಕಾಧಾರಿತ ಮೌಲ್ಯಾಂಕನ 3ಕ್ಕೆ ಸಂಬಂಧಿಸಿದಂತಹ ಒಂದು ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಒಂದು ಉತ್ತರವಾಗಿತ್ತು. ಧನ್ಯವಾದಗಳು.